ಆನಂದ್ ಅವ್ರು ಹೇಳ್ದಂಗೆ ಮೈಂಡ್ ಫ್ರೀ ಇಟ್ಕೊಂಡು ಓದಿದ್ರೆ ಎಷ್ಟು ಮಜಾ ಅನಿಸ್ತೈತಿ. ಓದಾಕ ಒಟ್ಟ ಬೇಸರನ ಅನ್ಸಂಗಿಲ್ಲ. ಹಂಗೆ ನಿದ್ದೆ ಬಂದಾಗ ಇಲ್ಲ ಓದಿ ಓದಿ ಬೇಸರ ಆದಾಗ ಒಂದು ಅಥವಾ ಎರಡು ಸಾಂಗ್ ಕೇಳಿಬಿಟ್ರೆ, ಅದರಲ್ಲೂ ಹಳೆಯ ಸಾಂಗ್ ಏನಾರ ಕೇಳಿಬಿಟ್ರೆ ಅವನವನು ಕಿಕ್ ನಮ್ಗೆ ಏರ್ಬಿಡ್ತೈತೆ ಅಂದ್ರೆ ಮತ್ತೆ ಓದ್ಬೇಕು ಅನ್ನೋ ಜೋಶ್ ಬಂದ್ಬಿಡ್ತೈತಿ. ನಿಮಗೂ ಯಾರಿಗಾರ ಬೇಜಾರಾದಾಗ ಏನು ಕೆಲಸ ಮಾಡೋಕೆ ಮನಸ್ಸ ಇಲ್ಲಪ್ಪ, ಇವತ್ತು ನನಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಬಿಡು ಅಂತ ಅಂದ್ಕೊಂಡಾಗ ಒಂದೆರಡು ಸಾಂಗ್ ಕೇಳಿದ್ರೆ ಅಂದ್ರೆ ಮತ್ತೆ ಏನಾದರೂ ಜೋಶ್ ಬರುತ್ತಾ? ಆ ಥರ ಬಂದಿರೋ ಸಿಚುವೇಶನ್ ಏನಾದರೂ ಇದೆಯಾ? ನನಗಂತೂ ಹಂಗಪ್ಪ, ಯಾವಾಗಾದರೂ ಬೋರ್ ಅನ್ನಿಸ್ತಪ್ಪ, ಕೆಲಸ ಮಾಡೋಕೆ ಮನಸ್ಸು ಬಂದಿಲ್ಲ ಅಂದ್ರೆ ಒಂದೆರಡು ಸಾಂಗ್ ಕೇಳಿಬಿಟ್ಟೆ ಅಂದ್ರೆ, ಅದರಲ್ಲೂ ಹಳೆ ಸಾಂಗ್ ಏನಾದರೂ ಕೇಳಿಬಿಟ್ರೆ ಮತ್ತೆ ಎನರ್ಜಿ ಬಂದು ಮತ್ತೆ ಕೆಲಸ ಚಾಲೂ ಮಾಡಿಬಿಡ್ತೀನಿ. ನಿಮಗೂ ಅದೇ ಥರ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆ? ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ನಮಸ್ಕಾರ. ಹಾಗೆ ಯಾರ್ಯಾರು ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅವರೆಲ್ಲರೂ ದಯವಿಟ್ಟು ವೀಡಿಯೋಸ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ನಮಸ್ಕಾರ. ಬುಕ್ಸ್ ಎಲ್ಲ ಹಾಸಿಗೆ ಮೇಲೇ ಇಟ್ಟೋಗಿದ್ದೆ. ನಮ್ಮ ಕಾವೇರಿ ಬುಕ್ಸನ್ನೆಲ್ಲ ಸೈಡಿಗೆ ಇಟ್ಟು ರೂಮನ್ನೆಲ್ಲ ಮತ್ತೆ ಸ್ವಚ್ಛ ಮಾಡಿ ಇಟ್ಟೋಗಳ. ಹಬ್ಬ, ನನ್ನ ತಂಗಿ ಇರೋ ತನಕ ನಾನು ರೂಮು ಸ್ವಚ್ಛ ಮಾಡ್ಬೇಕನ್ನೋ ಪ್ರಮೇಯನ ಇಲ್ಲ. ದಿನಾ ಬಂದು ಅಕ್ಕಿನ ಸ್ವಚ್ಛ ಮಾಡಿ ಎಲ್ಲ ನೀಟಾಗಿ ಇಟ್ಟೋಕಾಳ. ಮತ್ತು ಚಲೋ ಮಾಡೋಣ, ಯಾವ್ಯಾವ ಬುಕ್ಸ್ ಬೇಕು ಓಷ್ಟನ್ನು ತಂದು ಬೆಡ್ ಮೇಲೆ ಇಟ್ಕೊಂಡ್ಬಿಡೋಣ. ಅದು ಇದು ಅಂತ ಹುಡುಕಾಡೋದೇ ಬೇಡ ಅತ್ತಾಗ. ಇದೇನಪ್ಪ ಇದು ಫೋನು ಯಾರ್ದು? ಅರೆ, ಸಾಗರ್ ಬಾವ. ಹಲೋ ಹಲೋ ಸಾಗರ್ ಬಾವ, ಆರಾಮದಿರಿ? ಹ್ಞೂ ಗವಿ, ನಾನು ಆರಾಮದಿ ನೋಡು. ನೀನು ಆರಾಮದಿಯಾ? ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹ್ಞೂ ರೀ ಮಾವರ, ಎಲ್ಲರೂ ಆರಾಮದಾರ. ಅಲ್ಲಿ ಮನ್ಯಾಗ ಎಲ್ಲರೂ ಆರಾಮದಾರ ರೀ? ಅಕ್ಕ ಪಾಪು ಅತ್ತಿ ಮಾವ ಎಲ್ಲರೂ ಆರಾಮದಾರ? ಹ್ಞೂನಪ್ಪ, ಇಲ್ಲೂ ಮನ್ಯಾಗ ಎಲ್ಲರೂ ಆರಾಮದಾರ ನೋಡು. ಏನು ಫೋನು ಹಚ್ಚಿಲ್ಲಲ್ಲ, ಒಂದು ವಾರ ಆಯಿತು. ನಿಮ್ಮ ಅಕ್ಕಗೂ ಹಚ್ಚಿಲ್ಲ, ನನಗೂ ಹಚ್ಚಿಲ್ಲ. ಏನು ಸಮಾಚಾರ? ನಿಮ್ಮ ಅಕ್ಕನೂ ಇಲ್ಲೇ ಅದಾಳ, ಮಾತಾಡು. ಓಹ್ ಹೌದನ್ರಿ ಮಾವರ, ಸರಿ ರೀ. ಅಕ್ಕ ಆರಾಮದಿಯಾ? ಹ್ಞೂನಪ್ಪ, ನಾನು ಆರಾಮದೀನಿ ನೋಡು. ನೀನು ಹೆಂಗದಿದಿ? ನಾನು ಆರಾಮದೀನಿ ನೋಡಕ್ಕ, ನಾನು ಆರಾಮದೀನಿ. ಮನ್ಯಾಗ ಎಲ್ಲರೂ ಆರಾಮದಾರ. ಏನು ಸಮಾಚಾರ? ಏನು ಒಂದು ವಾರದಿಂದ ಫೋನ್ ಹಚ್ಚಿಲ್ಲಲ್ಲ, ಯಾಕ? ಅಯ್ಯೋ ಅಕ್ಕ, ನಿಂಗೆ ಗೊತ್ತಲ್ಲ, ಇನ್ನು 15 ದಿನದ ಎಕ್ಸಾಮ್ ಐತಲ್ಲ, ಅದಕ್ಕೆ ಓದಾಕ ಕುಂತೀನಿ. ಈ ಕಡೆ ಓದೋದು, ಆ ಕಡೆ ಕೆಲಸ, ಎರಡೂ ಹೆವಿ ಸ್ಟ್ರೆಸ್ ಅನ್ನಿಸ್ಬಿಟ್ಟಿತ್ತು ಬೇ. ಈಗ ಟೈಮ ಸಿಗ್ಲಾರ್ದಂಗೆ ಆಗ್ಬಿಟ್ಟಿತ್ತು. ಬಂದು ಊಟ ಮಾಡೋಕ್ಕೂ ಪೋಲ್ಸೋತಿಲ್ಲಾರ್ದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ನಿನಗೆ ಫೋನ ಹಚ್ಚೋದಾಗಿಲ್ಲ ಬೇ. ಏನೂ ತಪ್ಪು ತಿಳ್ಕೊಬೇಡ ಮಾವರ, ನೀವು ಅಷ್ಟೇ ಏನೂ ತಪ್ಪು ತಿಳ್ಕೊಬೇಡ್ರಿ. ಹೌದನ? ನೋಡು, ಬರೀ ಕೆಲಸ ಓದು ಅಂತಂದು ಇದ್ರ ಕಡೆನ ತಲೆ ಕೆಡಿಸ್ಕೊಂಡು ನಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡ. ಕರೆಕ್ಟ್ ಟೈಮಿಗೆ ಊಟ ಮಾಡು, ಟೈಮಿಗೆ ನಿದ್ದೆ ಮಾಡು, ಆಮೇಲೆ ಓದು, ಆಮೇಲೆ ಕೆಲಸ, ಸರಿನಾ? ಹ್ಞೂ ರೀ ಮಾವರ, ಅದಕ್ಕೆ ನಿನ್ನೆ ನಮ್ಮ ಬಾಸಿಗೆ ಹೇಳಿ 15 ದಿನ ಬರೋಕ್ಕಾಗಲ್ರಿ ಸರ, 15 ದಿನ ಆದಮೇಲೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ 15 ದಿನ ರಜೆ ಹಾಕ್ಬಿಟ್ಟಿನಿ ರೀ. ಎರಡೂ ಅಂದ್ರೆ ಆಗೋದೇ ಇಲ್ರಿ, ಟೈಮ ಸಿಗಂಗಿಲ್ಲ ಓದಾಕ. ಅದಕ್ಕಂತಂದು ಈಗ ಓದಾಕಂತಂದು 15 ದಿನ ಮನ್ಯಾಗ ಅದೀನಿ ನೋಡ್ರಿ. ಚಲೋ ಮಾಡಿದಿ ನೋಡು. ನಿಜ ಹೇಳ್ಬೇಕಂದ್ರೆ ನಾವಿಬ್ರು ಅದನ್ನ ಹೇಳಕ್ಕಂತನ ಫೋನ್ ಹಚ್ಚಿದ್ವಿ. ಈಗ ಮೊದಲು ನೀನು ಎಕ್ಸಾಮ್ ಕಡೆ ಲಕ್ಷ್ಯ ಕೊಡು. ಎಕ್ಸಾಮ್ ಒಂದು ಕ್ಲಿಕ್ ಆತಂದ್ರೆ ಮತ್ತೆ ನಿನಗೆ ಚಿಂತೆನೇ ಇರಂಗಿಲ್ಲ. ಈಗ ಸದ್ಯಕ್ಕೆ ಕೆಲಸದ್ದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಓದೋ ಕಡೆ ಅಷ್ಟೇ ತಲೆ ಕೆಡ್ಸ್ಕೊ. ಹ್ಞೂ ಅಕ್ಕ, ಹಂಗೆ ಮಾಡಾಕುಂತೀನಿ. ಸರಿ ಸರಿ ಗವಿ, ನಾಳೆ ನಾನು ನಿಮ್ಮ ಅಕ್ಕ ಮನೆಗೆ ಬರಾಕುಂತೀವಿ. ನಿನಗೆ ಯಾವುದಾದ್ರೂ ಬುಕ್ಸ್ ಬೇಕಾಗಿತ್ತಾ? ಯಾವುದಾದ್ರೂ ಬುಕ್ಸ್ ಬೇಕಾಗಿದ್ರೆ ನನಗೆ ಮೆಸೇಜ್ ಹಾಕಿರು, ಬರೋ ಮುಂದೆ ನಾನು ಬುಕ್ಸ್ ತೊಗೊಂಬರ್ತೀನಂತ. ಅದು ಮಾವರ, ಯಾವ ಬುಕ್ಸ್ನ ಬ್ಯಾಡ್ರಿ, ಅದಾವ ನನ್ನ ಹತ್ರ. ಗವಿ, ನಿನಗೆ ಎಷ್ಟು ಸಲ ಹೇಳಿ ನಾನು, ಈ ಓದೋ ವಿಷಯದಲ್ಲೆಲ್ಲ ನೀನು ನಾಚ್ಕೊಳ್ಳೋದು, ಯಾಕಪ್ಪ ಕೇಳಿ ಇವರಿಗೆ, ಬ್ಯಾಡ್ ಬಿಡು ಹೀಗೆಲ್ಲ ಅನ್ಕೋಬೇಡ ಅಂತ ಎಷ್ಟು ಸಲ ಹೇಳಿತಿಲ್ಲ. ಕೇಳಕ್ಕೆ ಕುಂತಿರೋದು ನಿಮ್ಮ ಅಕ್ಕ ಮತ್ತು ಮಾವ. ಹೇಳು, ಯಾವುದಾದ್ರೂ ಬುಕ್ಸ್ ಬೇಕಿತ್ತಾ? ನಾನಲ್ಲ ಬಂದಾಗ ನೀನೇನಾದರೂ ಕೊಯ್ಂಗಿ ಅನ್ನೆ ಅಂದ್ರೆ ನೋಡು, ಮತ್ತೆ ಈಗಲೇ ಹೇಳು ಯಾವ ಬುಕ್ಸ್ ಬೇಕಾ ಏನು ಅಂತಂದು. ಅದು ಮಾವರ, ಒಂದು ಸ್ವಲ್ಪ ಕ್ವಶನ್ ಪೇಪರ್ ಬಿಡ್ಸಾಕುಂತೀನಿ ರೀ. ಕ್ವಶನ್ ಪೇಪರಿಂದ ಪ್ರಿಂಟ್ ಬಂದಾವ್ರಿ ನಿನ್ನೆ ಮನೆಗೆ. ಒಂದು ಸ್ವಲ್ಪ ಸಾಲ್ವ್ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಬುಕ್ಸ್ ಇದು ಖಾಲಿ ನೋಟ್ಸ್ ಬೇಕಾಗಿತ್ತು ರೀ. ಹಂಗೆ ಇನ್ನೊಂದು 3-4 ಬುಕ್ಸ್ ಬೇಕಿತ್ತು ರೀ. ಅದನ್ನು ನಾನು ನಿಮ್ಗೆ ಫೋನಿಗೆ ಮೆಸೇಜ್ ಮಾಡ್ತೀನಿ, ಅವನ್ನ ತಂದುಬಿಡ್ರಿ. ಅವು ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಅದಾವ್ರಿ, ಅದಕ್ಕೆ ನಾನು ತೊಗೊಂಡಿಲ್ಲಾಗಿದ್ದೆ. ಸರಿ ಆಯಿತು ತಗೋ, ನೀನು ತಲೆ ಕೆಡಿಸ್ಕೋಬೇಡ. ನನಗೆ ಹಾಕಿರು ನಿನ್ನ ಮೆಸೇಜನ್ನು, ನಾನು ನಾಳೆ ಬರೋ ಮುಂದೆ ತೊಗೊಂಬರ್ತೀನಂತ, ಸರಿನಾ? ಹಾಂ ಸರಿ ಆಯ್ತು ರೀ ಮಾವರ. ಆಕಿ ಕಾವೇರಿನೂ ಯಾಕೆ ಫೋನ್ ಎತ್ತವಳ್ಳು? ಎಲ್ಲಿ ಅದಾಳ ಏನ? ಕಾಲೇಜ್ಗೆ ಹೋಗೋಣ ಕಾವೇರಿ? ಹ್ಞೂ ಬೇಯಕ್ಕ, ಕಾವೇರಿ ಕಾಲೇಜ್ಗೆ ಹೋಗಾಳ ನೋಡು. ಹೌದನ, ಅದಕ್ಕೆ ಫೋನ್ ಎತ್ತವಳ್ಳು ಅನ್ಸತ್ತಕ್ಕೆ. ಸರಿ, ಆಕಿ ಬಂದಮೇಲೆ ನಾನು ಫ್ರೀ ಇದ್ದೆ ಅಂದ್ರೆ ಫೋನ್ ಹಚ್ತೀನಿ, ಇಲ್ಲ ಅಂದ್ರೆ ಹಚ್ಚಕ್ಕಾಗಂಗಿಲ್ಲ. ಕಾವೇರಿ ಬಂದಮೇಲೆ ಆಕೆಗೂ ಯಾವ್ದಾರು ಬುಕ್ಸ್ ಏನಾದರೂ ಬೇಕಾಗಿದ್ರೆ, ಹಂಗೆ ಪೆನ್ ಗಿನ್ ಏನಾದರೂ ಬೇಕಾಗಿದ್ರೆ ಕೇಳಿ ನಂಗೆ ಮೆಸೇಜ್ ಹಾಕಿರು. ನಿನಗೂ ಹಂಗೆ ಪೆನ್ಸಿಲ್, ಪೆನ್ ಮತ್ತೇನಾದರೂ ಬೇಕಾ? ಸಾಕು ಬೇಕಾ? ಅಷ್ಟೇ ಸಾಕು.
ಸರಿ ಆಯಿತು. ಹಂಗೆ ಮನ್ಯಾಗ ಅವಾಗ ಮತ್ತು ಚಿಕ್ಕಿಯರಿಗೆ ಏನಾದರೂ ಬೇಕಾಗಿದ್ರೆ ಕೇಳಿ ನಂಗೆ ಮೆಸೇಜ್ ಹಾಕಿರ. ನಾನೇನಾದರೂ ಕೇಳಿದೆ ಅಂದ್ರೆ ಅದು ಬೇಡ ಇದು ಬೇಡ, ಅದು ಇದಕ್ಕೆ ತರ್ತಿದ್ದಿ ಇದು ಇದಕ್ಕೆ ತರ್ತಿದ್ದಿ ಅಂತಾರವ್ರು. ಅದಕ್ಕೆ ನೀನು ಒಂದು ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಟ್ಟು ಪ್ಲೀಸ್ ನಮಗೋಸ್ಕರ ಒಂದು 10 ನಿಮಿಷ ಟೈಮ್ ಕೊಟ್ಟು ಅವ್ರಿಗೆ ಏನಾದರೂ ಬೇಕಾಗಿದ್ರೆ ಕೇಳಿ ನೋಡಿ ನನಗೆ ಹೇಳು, ಸರಿನಾ? ಮೆಸೇಜ್ ಹಾಕಿದ್ರೆ ನಾವು ನಾಳೆ ಬರೋ ಮುಂದೆ ತೊಗೊಂಡು ಬರ್ತೀವಂತ, ಸರಿನಾ? ಸರಿ ಆಯ್ತು ಬೇಕಾ, ಹಂಗೆ ಮಾಡ್ತೀನಿ ತಗೋ. ಸರಿ ಹಂಗಾರೆ ಚಂದನತಂಗೆ ಓದ್ಕೊನೋ ಕಡೆ ಅಷ್ಟೇ ಲಕ್ಷ್ಯ ಕೊಡು. ಮತ್ತು ಪಾಲ್ತು ಜಾಬಿನ ಕಡೆ ಮನಿದು ಏನಾದರೂ ಸಮಸ್ಯೆ ಇದ್ರೆ ಅದ್ರ ಕಡೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ನಾಳೆ ಬಂದು ಅಲ್ಲಿ ಮಾತಾಡ್ತೀನಂತ. ಹಂಗೇನಾದರೂ ಸಣ್ಣ ಪುಟ್ಟ ಸಮಸ್ಯೆ ಏನಾದರೂ ಇದ್ರೆ ನಾನೇ ಸಾಲ್ವ್ ಮಾಡ್ತೀನಂತ, ಸರಿನಾ? ಸರಿ ಆಯ್ತು ರೀ ಮಾವರ. ಸರಿ ಇಡ್ಲಾ ಹಂಗಂದ್ರೆ ಗವಿ? ಸರಿ ಆಯ್ತು ಇಡ್ಬೇಕಾ. ಹುಷಾರು ನೋಡು. ಪಾಪು ಆರಾಮಿದ್ದಿಲ್ಲ? ಅವನು ಆರಾಮದಾನ. ಸರಿ ಆಯ್ತು ಬೇಕಾ, ಇಡು ಹಂಗಾರ. ಅಬ್ಬಾ, ಅಂತೂ ಮಾವರ ಒಂದಿಷ್ಟು ಬುಕ್ಸ್ ತರ್ತೀನಂದ್ರಲ್ಲ, ಚಲೋ ಆಯಿತು. ಆ ಬುಕ್ಸನ್ನು ಇದ್ರಾಗ ಮೊಬೈಲಲ್ಲಿ ನೋಡಿ ನೋಡಿ ತಲೆನ ನೋವು ಬಂದುಬಿಟ್ಟಿತ್ತು. ಬುಕ್ಸ್ ತೊಗೊಳೋಣ ಅಂದ್ರೆ ಅವು ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನನ್ನ ಕೈಯಾಗೆಲ್ಲ ಆ ಬುಕ್ಸ್ ಎಲ್ಲ ತೊಗೊಳೋದಾಕಿತ್ತು. ಮಾವರಿಗೆ ಪುಣ್ಯ ಬರಲಪ್ಪ, ನಾನು ಓದಿಗೆ ಎಷ್ಟು ಸಹಾಯ ಮಾಡ್ತಾರೆ. ಅಕ್ಕ ಮಾವ ಇಬ್ಬರಿಗೂ ಪುಣ್ಯ ಬರಲಿ. ಅದಕ್ಕೆ ನಾವೊಂದು ಚಲೋ ನೌಕರಿ ತೊಗೊಂಡು ಅವ್ರು ನನಗಿಷ್ಟೆಲ್ಲ ಸಹಾಯ ಮಾಡಿದಕ್ಕೂ ಸಾರ್ಥಕ ಆಗ್ಬೇಕು, ಅವ್ರಿಗೆ ಖುಷಿ ಆಗ್ಬೇಕು. ಹಂಗೆ ಮಾಡ್ತೀನಿ. ಮೊದಲು ಇನ್ನೂ ಯಾವ್ಯಾವ ಬುಕ್ಸ್ ಏನಾದರೂ ಇದ್ರೆ ಮಾವರಿಗೆ ಮೆಸೇಜ್ ಹಾಕ್ಬಿಡ್ತೀನಿ ಈಗಲೇ. ಅಯ್ಯೋ, ಮೊದಲು ಮನೆಯಾಗ ಹೋಗಿ ಯಾರ್ಯಾರಿಗೆ ಏನೇನು ಬೇಕು ಅನ್ನೋದನ್ನು ಮೊದಲು ತಿಳ್ಕೊಂಬಂದ್ಬಿಡ್ತೀನಿ. ಅದೊಂದು 10 ನಿಮಿಷದಾಗ ಅದನ್ನು ಮುಗಿಸಿ ಬಂದು ಓದಕ್ಕೆ ಕುತ್ಕೊಂಡ್ಬಿಡ್ತೀನಿ. ಓದಕ್ಕೆ ಕುಂತೆ ಅಂದ್ರೆ ಎದಳಂಗೆ ಇಲ್ಲ ಸಂಜೆವರೆಗೂ. ಹಂಗೆ ಮಾಡ್ತೀನಿ. ರೀ, ನಾಳೆ ಒಂದು ಸ್ವಲ್ಪ ಬೇಗನೆ ಹೋಗನ್ರ? ತವ್ರ ಮನೆಗೆ ಅಂದ ತಕ್ಷಣ ಬೇಗನೆ ಹೋಗ್ಬಿಡೋಣ. ಮತ್ತು ಅದೇ ಬೇರೆ ಕಡೆ ಎಲ್ಲಾದರೂ ಆದ್ರೆ ಇರ್ರಿ ಆ ಕೆಲಸ ಐತಿ, ಇರ್ರಿ ಈ ಕೆಲಸ ಐತಿ, ಲಘುನ ಎಲ್ಲ ಆಗೋದಿಲ್ಲಪ್ಪ ನನ್ನ ಕೈಯಾಗ ಬರಾಕ ಅಂತ ಅನ್ನೋದು, ಹೌದಿಲ್ಲ? ರೀ ಹಾಗೇನಿಲ್ಲ, ಹಂಗೆ ಸುಮ್ಮನೆ ಅಂದ್ರೆ ಬಿಸಿಲು ಹತ್ತೋಷ್ಟಿಗೆ ಹೋದ್ರಾಯ್ತು ಅಂತ ಹೇಳಿದೆಪ್ಪ ಅಷ್ಟ. ಅದನ್ನು ಬಿಟ್ರೆ ಮತ್ತೇನಿಲ್ಲ. ನನಗೆ ಗೊತ್ತು ಬಿಡು. ಸರಿ ಆಯಿತು, ನಾಳೆ ಲಘುನ ಹೋಗೋಣಂತ, ಆಯಿತಾ? ನಾನು ಮೀಟಿಂಗ್ ಮತ್ತು ಆಫೀಸ್ ಕೆಲಸ ಏನೇನದಾವು ಅದನ್ನೆಲ್ಲ ಇವತ್ತಿಗೆ ಮುಗಿಸ್ಕೊಂಡ್ಬಿಡ್ತೀನಿ, ಸರಿನಾ? 2 ದಿನ ನನಗೆ ಯಾವ ಕಾಲು ಬಂದಿರಬಾರ್ದು. ಹಂಗೆ ಎಲ್ಲನೂ ಹ್ಯಾಂಡ್ಲ್ ಮಾಡಿ ಬಂದುಬಿಡ್ತೀನಿ ಇವತ್ತು. ಸಣ್ಣ ಪುಟ್ಟ ಏನಾದರೂ ಇದ್ರೆ ಡ್ಯಾಡಿನ ಅದನ್ನ ಸರಿ ಮಾಡಿಬಿಡ್ತಾರೆ, ಓಕೆನಾ? ಸರಿ ಆಯ್ತು ರೀ. ಅಂದಂಗೆ ನೇತ್ರ, ನಾಳೆಗೆ ಹೊಂಟೀವಲ್ಲ, ಅಲ್ಲಿಗೆ ಹೋಗೋಕೆ ಏನೇನು ಬೇಕು ಏನಿಲ್ಲ ಅನ್ನೋದನ್ನು ಒಂದು ಲೀಸ್ಟ್ ಮಾಡ್ಕೊಂಬಿಡು. ನಾನು ಈವ್ನಿಂಗ್ ಆಫೀಸಿಂದ ಬಂದ ತಕ್ಷಣ ನಾನು ಅಲ್ಲಿ ಬಿಡೋಷ್ಟಿಗೆ ಕಾಲ್ ಮಾಡ್ತೀನಿ. ನೀ ಅಷ್ಟೊತ್ತಿಗೆ ರೆಡಿ ಇದ್ಬಿಡು. ಹೋಗಿ ಏನೇನು ಬೇಕು ಏನಿಲ್ಲ ಅನ್ನೋದನ್ನು ಶಾಪಿಂಗ್ ಮಾಡ್ಕೊಂಡು ಬಂದುಬಿಡೋಣ. ಯಾಕಂದ್ರೆ ಮತ್ತು ನಾಳೆ ಬೆಳಗ್ಗೆ ಬೇಗ ಬಿಡೋಣ ಅಂತೀಯಲ್ಲ, ಅಷ್ಟೊತ್ತಿಗೆ ಯಾವ ಅಂಗಡಿನೂ ಓಪನ್ ಇರೋದಿಲ್ಲ. ಮತ್ತು ಶಾಪಿಂಗ್ ಮಾಡಿಕೊಂಡು ಬಿಡೋಷ್ಟಿಗೆ ಇಲ್ಲೇ 2 ಗಂಟೆ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡೋಣ, ನಾನು ಈವ್ನಿಂಗ್ ಬಂದುಬಿಡ್ತೀನಲ್ಲ, ಬಂದ ತಕ್ಷಣ ನೀನು ರೆಡಿ ಇರು. ಹಂಗೆ ನಿನಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದುಬಿಡೋಣಂತ, ಸರಿನಾ? ಸರಿ ಆಯ್ತು ರೀ, ಹಂಗೆ ಮಾಡ್ತೀನಿ. ತವ್ರ ಮನೆಗೆ ಹೋಗೋದಂದ್ರೆ ಮುಖ ಹೆಂಗೆ ಅರಳುತ್ತೆ ನೋಡು ಹಂಗೆ. ಮತ್ತು ನಮ್ಮೂರಿಗೆ ಹೋಗಾಕುಂತೀನಿ. ನಮ್ಮವ್ವ ನಮ್ಮಪ್ಪ ನನ್ನ ಚಿಗವನರು ಕಾಕನರು ಎಲ್ರೂ ಮಾತಾಡ್ಸಕೊಂತೀನಿ. ನನ್ನ ತಮ್ಮ ತಂಗಿ, ಅಯ್ಯೋ ಎಷ್ಟು ಖುಷಿ ಆಗೋದು ಇದು ಗೊತ್ತೇನ್ರಿ. ಯಾವಾಗ ಬೇಗ ಬೇಗ ನಾಳೆ ಆಗುತ್ತೋ ಏನು ಅಂತ ಅನ್ಸಾಕೊಂಡ್ಬಿಟ್ಟೈತಿ ನನಗಂತೂ. ಸರಿ ಆಯ್ತಾಯ್ತು. ಖುಷಿನಲ್ಲಿ ನಾಳೆಗೆ ಏನು ಒಯ್ಬೇಕು ಏನಿಲ್ಲ ಅನ್ನೋದನ್ನು ಮರ್ತು ಬಿಡಕ್ಕೆ ಹೋಗ್ಬೇಡ. ನೆನಪಾದ ತಕ್ಷಣ ಬರೆದಿಟ್ಕೊಂಡ್ಬಿಡು. ಏನಾದರೂ ಅಲ್ಲಿ ಹೋದ್ಮೇಲೆ ಅಯ್ಯೋ ರೀ ಅದನ್ನು ತರಬೇಕಾಗಿತ್ತು, ಅಯ್ಯೋ ರೀ ಇದನ್ನು ತರಬೇಕಾಗಿತ್ತು ಅಂತ ಏನಾದರೂ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಏನು? ಸರಿ ಆಯಿತು ತಗೋರಿ. ಆಲ್ರೆಡಿ ನಾನು ನಿನ್ನೆಯಿಂದನ ಸಣ್ಣಕ್ಕೆ ಲೀಸ್ಟ್ ಮಾಡೋಕ್ಕೆ ಚಾಲೂ ಮಾಡೀನಿ. ಮತ್ತೇನಾದರೂ ಮರ್ತಿನ ಏನು ಅನ್ನೋದನ್ನು ನೆನಪು ಮಾಡ್ಕೋತೀನಿ. ಹಾಗೇನಾದರೂ ಇದ್ರೆ ಮತ್ತೆ ಬರ್ಕೋತೀನಿ ಅಂತ ತಗೋರಿ ನಾನು. ಸರಿ ಆಯಿತು, ನಾನು ನಿನ್ನ ಆಫೀಸ್ಗೆ ಹೋಗ್ಬರ್ತೀನಿ. ಟೈಮ್ ಆಗುತ್ತಾ? ಸರಿ ಆಯ್ತು ರೀ, ಹೋಗ್ಬರ್ರಿ, ಹುಷಾರಾ? ಸರಿ ಆಯ್ತು, ಬಾಯ್. ಬಾಯ್ ರೀ. ಅಯ್ಯೋ, ನಾಳೆ ನಮ್ಮೂರಿಗೆ ಹೋಗಂತೀನಿ. ನನಗಂತೂ ಎಷ್ಟು ಖುಷಿ ಆಗೋದೈತೆ ಅಂದ್ರೆ ಟೈಮ ಓಡೋಲ್ದು. ಯಾವಾಗ ಬೇಗ ಬೇಗ ಮಧ್ಯಾಹ್ನ ಆಗುತ್ತೋ, ಯಾವಾಗ ಬೇಗ ಬೇಗ ಸಂಜೆ ಆಗುತ್ತೋ, ಯಾವಾಗ ಬೇಗ ಬೇಗ ರಾತ್ರಿ ಆಗುತ್ತೋ, ಯಾವಾಗ ಬೇಗ ಬೇಗ ನಾಳೆ ಆಗುತ್ತೋ ಅಂತ ನಾನಂತೂ ಕುಂತ್ಬಿಟ್ಟಿನಿ. ಅಯ್ಯೋ, ಮೊದಲು ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಹೌದು, ಹೆಂಗೋ ಮಧ್ಯಾಹ್ನ ಅಡುಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಾ, ಈ ಗ್ಯಾಪ್ನಲ್ಲಿ ನಾನು ಮೊದಲು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಹಂಗೆ ಏನೇನು ನೆನಪಾಗುತ್ತೆ ಲಿಸ್ಟ್ ಅನ್ನೋದನ್ನು ನಾನು ನೋಡಿ ಲಿಸ್ಟ್ ಬರೆದಿಟ್ಕೊಂಡ್ಬಿಡ್ತೀನಿ. ಹಂಗೆ ರಾತ್ರಿಗೂ ಮಧ್ಯಾಹ್ನಕ್ಕೂ ಆಗಂಗೆ ಅಡುಗೆ ಮಾಡಿಟ್ಬಿಟ್ಟೆ ಅಂದ್ರೆ ಈವ್ನಿಂಗ್ ಶಾಪಿಂಗ್ ಹೋಗಿ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡು ಬಿಡಕ್ಕೆ ಬರುತ್ತೆ. ನೈಟ್ ಬೇಗ ಮಲ್ಕೊಂಡೆ ಅಂದರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು. ಬೇಗ ಎದ್ದೆ ಅಂದರೆ ಬೇಗ ಬೇಗ ರೆಡಿಯಾಗಿ ನಮ್ಮೂರಿಗೆ ಹೋಗ್ಬೋದು.